ಆ ಸೌಜನ್ಯ ಪ್ರಕರಣವನ್ನ ಇತ್ತೀಚೆಗೆ ಧೂತ ಅನ್ನುವಂತಹ ಯೂಟ್ಯೂಬ್ ಮುಖಾಂತರ MD ಸಮೀರ್ ಅನ್ನುವಂತಹ ಹುಡುಗ ಅದನ್ನು ಸವಿಸ್ತಾರವಾಗಿ ಜನರಿಗೆ ಹೇಳಿದ್ದ. ಈಗ ಆತನ ವಿರುದ್ಧ ಈತನೇ ಸಮೀರ್ ಅಂದ್ರೆ ಆತನ ವಿರುದ್ಧ ಕೂಡ ಕೆಲವು ಟೀಕೆಗಳು ಕೇಳಿ ಬರ್ತಾ ಇದೆ. ಇಲ್ಲ ಇದು ಏನು ಟೂಲ್ ಕಿಟ್, ಇದರ ಹಿಂದೆ ಯಾರೋ ಮಾಡಿಸಿದ್ದಾರೆ, ಈತನಿಗೆ ಹಿಂದೂ ದೇವಸ್ಥಾನಗಳೇ ಕಾಣುತ್ತಾ, ಇದು ನಮ್ಮನ್ನು ಒಡೆಯುವಂತ ಷಡ್ಯಂತ್ರ. ಅದರ ಜೊತೆಗೆ ಒಂದು ಟ್ಯಾಗ್ ಲೈನ್ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಈತ ಈ ಹಿಂದೆ ರಾಜಸ್ಥಾನದ ಅಜ್ಮೀರ್ಗೆ ಹೋಗಿದ್ನಲ್ವಾ, ಅಲ್ಲೂ ಕೂಡ ಇಂಥದ್ದೊಂದು ಘಟನೆ ಆಗಿತ್ತು, ಯಾಕೆ ಮಾತಾಡಿಲ್ಲ ಅಂತ ಹೇಳಿ. ಏನದು, ಒಂದು ಕಾಲದಲ್ಲಿ ರಾಜಸ್ಥಾನದ ಅಜ್ಮೇರ್ ಬೆಚ್ಚಿ ಬಿದ್ದಿತ್ತು. ಅಲ್ಲಿ ಹೆಣ್ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳಿಸೋಕೆ ಜನ ಭಯ ಬೀಳ್ತಾ ಇದ್ರು. ಆ ಅಜ್ಮೇರ್ಗೆ MD ಸಮೀರ್ ಭೇಟಿ ಕೊಟ್ಟಿದ್ದ. ಅದೇ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಯ ವಸ್ತುವಾಗಿದೆ. ಅದನ್ನು ಕೂಡ ಹೇಳ್ತೀನಿ ನೋಡಿ. ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದೇನು ಅಜ್ಮೀರ್ ಸ್ಟೋರಿ, ಈತ ಅಲ್ಲಿಗೆ ಯಾಕೆ ಹೋಗಿದ್ದ, ಅವಾಗ ಏನಾಯ್ತು ನೋಡಿ. ಅಜ್ಮೀರ್ ದರ್ಗಾಗೆ ಹೋಗಿದ್ದ MD ಸಮೀರ್. ಆದ್ರೆ ಅಜ್ಮೀರ್ ಅತ್ಯಾಚಾರಗಳು ಕಾಣಿಸಲಿಲ್ವಾ? ಸಮೀರ್ ಕೆಲವರ ಪಾಲಿಗೆ ಹೀರೋ, ಇನ್ನು ಕೆಲವರ ಪಾಲಿಗೆ ವಿಲನ್, ಕೆಲವರ ಪಾಲಿಗೆ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಬರ್ಬರ ಕೊಲೆ ಪ್ರಕರಣ ಬಯಲಿಗೆಳೆದ ದೂತ. ಆದ್ರೆ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಜೈನರದ್ದು ಅಂತ ಹೇಳಿದ ಅನ್ನೋ ಕಾರಣಕ್ಕೆ ಕೆಲವರಿಗೆ ಸಿಟ್ಟು. ಇದರ ಮಧ್ಯೆ ಸಮೀರ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಇಲ್ಲಿದೆ ನೋಡಿ. ಇವತ್ತಿದೆ 23 ಸೆಪ್ಟೆಂಬರ್, ಅಂದ್ರೆ ನನ್ನ ಹುಟ್ಟಿದ ದಿನ. ಎವ್ರಿ ಬರ್ಡೇ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಇದ್ದಿದ್ದೆ. ಸೊ ಈ ಸತಿ ಸೆಲ್ಫ್ ಟೈಮ್ ಸಿಗ್ಲಿ ಅಂತ ಇಷ್ಟು ದೂರ ಅಜ್ಮೇರ್ ದರ್ಗಾ ಬಂದಿರೋದು. ಒಳಗಡೆ ದರ್ಶನ ಎಲ್ಲ ಮುಗಿಸಿ ಹೊರಗ್ ಬಂದ್ವಿ. ಅಂಡ್ ಇದನ್ನ ಜನ್ನತ್ ದರ್ವಾಜಾ ಅಂತಾರೆ. ಅಜ್ಮೇರ್ ದರ್ಗಾದಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ದರ್ಗಾ ಇದೆ. ಇಲ್ಲಿಗೆ ಸಮೀರ್ ಹೋಗಿದ್ರು. ಚಿಸ್ತಿ ಇತಿಹಾಸ ಬಗೆದಾಗ ಹಿಂದೂಗಳ ರಕ್ತ ಕುದಿಯುತ್ತೆ. ಆದ್ರೆ ಅದೇ ದರ್ಗಾಗೆ ಮೋದಿ ಚಾದರ್ ಕೊಡ್ತಾರೆ ಅಂತ ತಿಳಿದಾಗ ಕೆಲವರು ಸೈಲೆಂಟ್ ಆಗ್ತಾರೆ. ಮೊಯಿನುದ್ದೀನ್ ಚಿಸ್ತಿ ಮೂಲ ಅಫ್ಘಾನಿಸ್ತಾನದ ಶಿಸ್ತಾನ. ಅಫ್ಘಾನ್ಗೆ ಇಸ್ಲಾಂ ಬರುವ ಮುನ್ನ ಅದರ ಹೆಸರು ಶಕ್ತಿಸ್ತಾನ ಎನ್ನಲಾಗ್ತಿತ್ತು. ಘೋರಿ ಮೊಹಮ್ಮದ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಚಿಸ್ತಿ ಕೂಡ ಭಾರತಕ್ಕೆ ಬಂದ. ಆಗ ಚಿಸ್ತಿಗೆ 50 ವರ್ಷ. 1192ರಲ್ಲಿ ಪೃಥ್ವಿರಾಜ್ ಚೌಹಾಣ್ರನ್ನ ಘೋರಿ ಮಾರ ಮೋಸದಿಂದ ಸೋಲಿಸಿದ. ಆಗ ಚಿಸ್ತಿ ಆಟ ಶುರುವಾಯಿತು. ಹಿಂದೂಗಳು ದೇಗುಲಗಳ ಮೇಲೆ ದಾಳಿ ಮಾಡಬೇಕು, ವರ್ಷಕ್ಕೊಮ್ಮೆಯಾದ್ರೂ ಜಿಹಾದ್ನಲ್ಲಿ ಭಾಗಿಯಾಗಬೇಕು. ಜಿಹಾದ್ ಅಂದ್ರೆ ಹಿಂದೂಗಳ ಪವಿತ್ರ ಸ್ಥಳ ನಾಶ ಮಾಡೋದು ಅಂತಿದ್ದ. ಇಸ್ಲಾಂಗೆ ಕಾಫಿರರನ್ನ ಮತಾಂತರಿಸಬೇಕು ಅಂತ ಬೋಧಿಸುತ್ತಿದ್ದ. ದಾಖಲೆ ಎಲ್ಲಿದೆ ಅಂತ ಕೇಳೋರು MA ಖಾನ್ರ ಇಸ್ಲಾಮಿಕ್ ಜಿಹಾದ್ ಪುಸ್ತಕ ಓದಬಹುದು. ಈ ಚಿಸ್ತಿ ಹಿಂದೂಗಳು ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ವಿರೋಧ ಮಾಡ್ತಿದ್ದ. ಹಿಂದೂ ದೇಗುಲಗಳ ನಾಶಕ್ಕೆ ಪ್ರಚೋದಿಸುತ್ತಿದ್ದ. ದೇಗುಲಗಳ ಬಳಿ ಗೋಹತ್ಯೆ ಮಾಡಿಸುತ್ತಿದ್ದ. ಈ ಚಿಸ್ತಿಗೆ 2 ಹೆಂಡತಿರು. ಅವರ ಪೈಕಿ ಒಬ್ಬಾಕೆ ಹಿಂದೂ ರಾಜನ ಮಗಳು. ಕ್ರಿಸ್ತ ಶಕ 1236ರಲ್ಲಿ ಮೊಯಿನುದ್ದೀನ್ ಚಿಸ್ತಿ ಸತ್ತು ಹೋದ. ಚಿಸ್ತಿ ಸಮಾಧಿಗೆ ಇರೋ ಬರೋ ಮುಸ್ಲಿಂ ಅರಸರೆಲ್ಲ ಬರ್ತಿದ್ರು, ಚಾದರ್ ಹೊದಿಸಿ ಹೋಗ್ತಾ ಇದ್ರು. ಆ ಸಾಮ್ರಾಟ್ರನ್ನ ಮೆಚ್ಚಿಸೋದಕ್ಕೆ ಹಿಂದೂಗಳು ಚಾದರ್ ಕೊಟ್ರು. ಕಾಲಕ್ರಮೇಣ ಚಿಸ್ತಿ ಬಗ್ಗೆ ಪವಾಡದ ಕಥೆ ಹುಟ್ಟಿಕೊಂಡ್ವು. ಆಗ ಚಿಸ್ತಿ ದೇವರಾದ. ಪವಾಡಗಳು ಚಿಸ್ತಿಯ ರಕ್ತ ಚರಿತ್ರೆಯನ್ನೆಲ್ಲ ಮುಚ್ಚಿಟ್ಟವು. ದರ್ಗಾಗೆ ಹೋಗಿದ್ದಕ್ಕೆ ಸಮೀರ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವಿರೋಧ ಅಂತೂ ವ್ಯಕ್ತವಾಗ್ತಿದೆ. 250ಕ್ಕೂ ಹೆಚ್ಚು ಅಪ್ರಾಪ್ತ ಬಾಲಕಿಯರ ಮೇಲೆ ಅಮಾನವೀಯವಾಗಿ ಅತ್ಯಾಚಾರ ಮಾಡಿರುವ ಅಜ್ಮೀರ್ ದರ್ಗಕ್ಕೆ ಹೋಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಬಂದ. ಯಾವನೋ ಹೇಳ್ದ ಅಂತ ನಾವು ಧರ್ಮಸ್ಥಳಕ್ಕೆ ಹೋಗೋದನ್ನ ಬಿಡಬೇಕಾ? ಇವನ ಮಾತುಗಳನ್ನ ನಂಬೇಕಾ? ಅವನ ಉದ್ದೇಶ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಾ? ಆತ್ಮಸಾಕ್ಷಿ ಇದ್ದವರು ಪ್ರಶ್ನಿಸಿಕೊಳ್ಳಿ. ಸೆಲ್ಫ್ ಟೈಮ್ ಸಿಗ್ಲಿ ಅಂತ ಇಷ್ಟು ದೂರ ಅಜ್ಮೇರ್ ದರ್ಗಾ ಬಂದಿರೋದು. ಒಳಗಡೆ ದರ್ಶನ ಎಲ್ಲ ಮುಗಿಸಿ ಹೊರಗ್ ಬಂದ್ವಿ. ಅಂಡ್ ಇದನ್ನ ಜನ್ನತ್ ದರ್ವಾಜಾ ಅಂತಾರೆ. ಹೀಗೆ ಸಮೀರ್ MB ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಯಾರ್ ಹೆಂಗ್ ಬೇಕಾದ್ರೂ ಕಿತ್ತಾಡ್ಕೊಳ್ಳಿ, ಸೌಜನ್ಯಗಂತೂ ನ್ಯಾಯ ಸಿಗಬೇಕು. ಅದೇ ಅಜ್ಮೇರ್ನಲ್ಲಿ ದೊಡ್ಡ ಪಕ್ಷವೊಂದರ ನಾಯಕರ ಮನೆಹಾಳ್ ಮಕ್ಕಳು 250 ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ರು. ಅವರಿಗೂ ನ್ಯಾಯ ಸಿಗಬೇಕು. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆ ಸೌಜನ್ಯ ಪ್ರಕರಣವನ್ನ ಇತ್ತೀಚೆಗೆ ಧೂತ ಅನ್ನುವಂತಹ ಯೂಟ್ಯೂಬ್ ಮುಖಾಂತರ MD ಸಮೀರ್ ಅನ್ನುವಂತಹ ಹುಡುಗ ಅದನ್ನು ಸವಿಸ್ತಾರವಾಗಿ ಜನರಿಗೆ ಹೇಳಿದ್ದ. ಈಗ ಆತನ ವಿರುದ್ಧ ಈತನೇ ಸಮೀರ್ ಅಂದ್ರೆ ಆತನ ವಿರುದ್ಧ ಕೂಡ ಕೆಲವು ಟೀಕೆಗಳು ಕೇಳಿ ಬರ್ತಾ ಇದೆ. ಇಲ್ಲ ಇದು ಏನು
ಟೂಲ್ ಕಿಟ್ ಇದರ ಹಿಂದೆ ಯಾರೋ ಮಾಡಿಸಿದ್ದಾರೆ, ಈತನಿಗೆ ಹಿಂದೂ ದೇವಸ್ಥಾನಗಳೇ ಕಾಣುತ್ತಾ, ಇದು ನಮ್ಮನ್ನು ಒಡೆಯುವಂತ ಷಡ್ಯಂತ್ರ. ಅದರ ಜೊತೆಗೆ ಒಂದು ಟ್ಯಾಗ್ ಲೈನ್ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಈತ ಈ ಹಿಂದೆ ರಾಜಸ್ಥಾನದ ಅಜ್ಮೀರ್ಗೆ ಹೋಗಿದ್ನಲ್ವಾ, ಅಲ್ಲೂ ಕೂಡ ಇಂಥದ್ದೊಂದು ಘಟನೆ ಆಗಿತ್ತು, ಯಾಕೆ ಮಾತಾಡಿಲ್ಲ ಅಂತ ಹೇಳಿ. ಏನದು? ಒಂದು ಕಾಲದಲ್ಲಿ ರಾಜಸ್ಥಾನದ ಅಜ್ಮೇರ್ ಬೆಚ್ಚಿ ಬಿದ್ದಿತ್ತು. ಅಲ್ಲಿ ಹೆಣ್ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳಿಸೋಕೆ ಜನ ಭಯ ಬೀಳ್ತಾ ಇದ್ರು. ಆ ಅಜ್ಮೇರ್ಗೆ MD ಸಮೀರ್ ಭೇಟಿ ಕೊಟ್ಟಿದ್ದ. ಅದೇ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಯ ವಸ್ತುವಾಗಿದೆ. ಅದನ್ನು ಕೂಡ ಹೇಳ್ತೀನಿ ನೋಡಿ. ಪ್ರತಿಯೊಂದನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದೇನು ಅಜ್ಮೀರ್ ಸ್ಟೋರಿ, ಈತ ಅಲ್ಲಿಗೆ ಯಾಕೆ ಹೋಗಿದ್ದ, ಅವಾಗ ಏನಾಯ್ತು ನೋಡಿ. ಅಜ್ಮೀರ್ ದರ್ಗಾಗೆ ಹೋಗಿದ್ದ MD ಸಮೀರ್. ಆದ್ರೆ ಅಜ್ಮೀರ್ ಅತ್ಯಾಚಾರಗಳು ಕಾಣಿಸಲಿಲ್ವಾ? ಸಮೀರ್ ಕೆಲವರ ಪಾಲಿಗೆ ಹೀರೋ, ಇನ್ನು ಕೆಲವರ ಪಾಲಿಗೆ ವಿಲನ್, ಕೆಲವರ ಪಾಲಿಗೆ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಬರ್ಬರ ಕೊಲೆ ಪ್ರಕರಣ ಬಯಲಿಗೆಳೆದ ದೂತ. ಆದ್ರೆ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಜೈನರದ್ದು ಅಂತ ಹೇಳಿದ ಅನ್ನೋ ಕಾರಣಕ್ಕೆ ಕೆಲವರಿಗೆ ಸಿಟ್ಟು. ಇದರ ಮಧ್ಯೆ ಸಮೀರ್ದು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದು ಇಲ್ಲಿದೆ ನೋಡಿ. ಇವತ್ತಿದೆ 23 ಸೆಪ್ಟೆಂಬರ್, ಅಂದ್ರೆ ನನ್ನ ಹುಟ್ಟಿದ ದಿನ. ಎವ್ರಿ ಬರ್ಡೇ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಇದ್ದಿದ್ದೆ. ಸೊ ಈ ಸತಿ ಸೆಲ್ಫ್ ಟೈಮ್ ಸಿಗ್ಲಿ ಅಂತ ಇಷ್ಟು ದೂರ ಅಜ್ಮೇರ್ ದರ್ಗಾ ಬಂದಿರೋದು. ಒಳಗಡೆ ದರ್ಶನ ಎಲ್ಲ ಮುಗಿಸಿ ಹೊರಗ್ ಬಂದ್ವಿ. ಅಂಡ್ ಇದನ್ನ ಜನ್ನತ್ ದರ್ವಾಜಾ ಅಂತಾರೆ. ಅಜ್ಮೇರ್ ದರ್ಗಾದಲ್ಲಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ದರ್ಗಾ ಇದೆ. ಇಲ್ಲಿಗೆ ಸಮೀರ್ ಹೋಗಿದ್ರು. ಚಿಸ್ತಿ ಇತಿಹಾಸ ಬಗೆದಾಗ ಹಿಂದೂಗಳ ರಕ್ತ ಕುದಿಯುತ್ತೆ. ಆದ್ರೆ ಅದೇ ದರ್ಗಾಗೆ ಮೋದಿ ಚಾದರ್ ಕೊಡ್ತಾರೆ ಅಂತ ತಿಳಿದಾಗ ಕೆಲವರು ಸೈಲೆಂಟ್ ಆಗ್ತಾರೆ. ಮೊಯಿನುದ್ದೀನ್ ಚಿಸ್ತಿ ಮೂಲ ಅಫ್ಘಾನಿಸ್ತಾನದ ಶಿಸ್ತಾನ. ಅಫ್ಘಾನ್ಗೆ ಇಸ್ಲಾಂ ಬರುವ ಮುನ್ನ ಅದರ ಹೆಸರು ಶಕ್ತಿಸ್ತಾನ ಎನ್ನಲಾಗ್ತಿತ್ತು. ಘೋರಿ ಮೊಹಮ್ಮದ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಚಿಸ್ತಿ ಕೂಡ ಭಾರತಕ್ಕೆ ಬಂದ. ಆಗ ಚಿಸ್ತಿಗೆ 50 ವರ್ಷ. 1192ರಲ್ಲಿ ಪೃಥ್ವಿರಾಜ್ ಚೌಹಾಣ್ರನ್ನ ಘೋರಿ ಮಾರಾ ಮೋಸದಿಂದ ಸೋಲಿಸಿದ. ಆಗ ಚಿಸ್ತಿ ಆಟ ಶುರುವಾಯಿತು. ಹಿಂದೂಗಳು ದೇಗುಲಗಳ ಮೇಲೆ ದಾಳಿ ಮಾಡಬೇಕು, ವರ್ಷಕ್ಕೊಮ್ಮೆಯಾದ್ರೂ ಜಿಹಾದ್ನಲ್ಲಿ ಭಾಗಿಯಾಗಬೇಕು. ಜಿಹಾದ್ ಅಂದ್ರೆ ಹಿಂದೂಗಳ ಪವಿತ್ರ ಸ್ಥಳ ನಾಶ ಮಾಡೋದು ಅಂತಿದ್ದ. ಇಸ್ಲಾಂಗೆ ಕಾಫಿರರನ್ನ ಮತಾಂತರಿಸಬೇಕು ಅಂತ ಬೋಧಿಸುತ್ತಿದ್ದ. ದಾಖಲೆ ಎಲ್ಲಿದೆ ಅಂತ ಕೇಳೋರು MA ಖಾನ್ರ ಇಸ್ಲಾಮಿಕ್ ಜಿಹಾದ್ ಪುಸ್ತಕ ಓದಬಹುದು. ಈ ಚಿಸ್ತಿ ಹಿಂದೂಗಳು ಹಿಂದೂ ಧಾರ್ಮಿಕ ಆಚರಣೆಗಳಿಗೆ ವಿರೋಧ ಮಾಡ್ತಿದ್ದ. ಹಿಂದೂ ದೇಗುಲಗಳ ನಾಶಕ್ಕೆ ಪ್ರಚೋದಿಸುತ್ತಿದ್ದ. ದೇಗುಲಗಳ ಬಳಿ ಗೋಹತ್ಯೆ ಮಾಡಿಸುತ್ತಿದ್ದ. ಈ ಚಿಸ್ತಿಗೆ 2 ಹೆಂಡತಿರು. ಅವರ ಪೈಕಿ ಒಬ್ಬಾಕೆ ಹಿಂದೂ ರಾಜನ ಮಗಳು. ಕ್ರಿಸ್ತ ಶಕ 1236ರಲ್ಲಿ ಮೊಯಿನುದ್ದೀನ್ ಚಿಸ್ತಿ ಸತ್ತು ಹೋದ. ಚಿಸ್ತಿ ಸಮಾಧಿಗೆ ಇರೋ ಬರೋ ಮುಸ್ಲಿಂ ಅರಸರೆಲ್ಲ ಬರ್ತಿದ್ರು, ಚಾದರ್ ಹೊದಿಸಿ ಹೋಗ್ತಾ ಇದ್ರು. ಆ ಸಾಮ್ರಾಟ್ರನ್ನ ಮೆಚ್ಚಿಸೋದಕ್ಕೆ ಹಿಂದೂಗಳು ಚಾದರ್ ಕೊಟ್ರು. ಕಾಲಕ್ರಮೇಣ ಚಿಸ್ತಿ ಬಗ್ಗೆ ಪವಾಡದ ಕಥೆ ಹುಟ್ಟಿಕೊಂಡ್ವು. ಆಗ ಚಿಸ್ತಿ ದೇವರಾದ. ಪವಾಡಗಳು ಚಿಸ್ತಿಯ ರಕ್ತ ಚರಿತ್ರೆಯನ್ನೆಲ್ಲ ಮುಚ್ಚಿಟ್ಟವು. ದರ್ಗಾಗೆ ಹೋಗಿದ್ದಕ್ಕೆ ಸಮೀರ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವಿರೋಧ ಅಂತೂ ವ್ಯಕ್ತವಾಗ್ತಿದೆ. 250ಕ್ಕೂ ಹೆಚ್ಚು ಅಪ್ರಾಪ್ತ ಬಾಲಕಿಯರ ಮೇಲೆ ಅಮಾನವೀಯವಾಗಿ ಅತ್ಯಾಚಾರ ಮಾಡಿರುವ ಅಜ್ಮೀರ್ ದರ್ಗಕ್ಕೆ ಹೋಗಿ ಹುಟ್ಟುಹಬ್ಬ ಆಚರಿಸಿಕೊಂಡು ಬಂದ. ಯಾವನೋ ಹೇಳ್ದ ಅಂತ ನಾವು ಧರ್ಮಸ್ಥಳಕ್ಕೆ ಹೋಗೋದನ್ನ ಬಿಡಬೇಕಾ? ಇವನ ಮಾತುಗಳನ್ನ ನಂಬೇಕಾ? ಅವನ ಉದ್ದೇಶ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಾ? ಆತ್ಮಸಾಕ್ಷಿ ಇದ್ದವರು ಪ್ರಶ್ನಿಸಿಕೊಳ್ಳಿ. ಸೆಲ್ಫ್ ಟೈಮ್ ಸಿಗ್ಲಿ ಅಂತ ಇಷ್ಟು ದೂರ ಅಜ್ಮೇರ್ ದರ್ಗಾ ಬಂದಿರೋದು. ಒಳಗಡೆ ದರ್ಶನ ಎಲ್ಲ ಮುಗಿಸಿ ಹೊರಗ್ ಬಂದ್ವಿ. ಅಂಡ್ ಇದನ್ನ ಜನ್ನತ್ ದರ್ವಾಜಾ ಅಂತಾರೆ. ಹೀಗೆ ಸಮೀರ್ MB ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಯಾರ್ ಹೆಂಗ್ ಬೇಕಾದ್ರೂ ಕಿತ್ತಾಡ್ಕೊಳ್ಳಿ, ಸೌಜನ್ಯಗಂತೂ ನ್ಯಾಯ ಸಿಗಬೇಕು. ಅದೇ ಅಜ್ಮೇರ್ನಲ್ಲಿ ದೊಡ್ಡ ಪಕ್ಷವೊಂದರ ನಾಯಕರ ಮನೆಹಾಳ್ ಮಕ್ಕಳು 250 ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿದ್ರು. ಅವರಿಗೂ ನ್ಯಾಯ ಸಿಗಬೇಕು. ರಾಜಶೇಖರ್ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.